ಬೆಂಗಳೂರಲ್ಲಿ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳ ಪರವಾಗಿ ಕೇರಳ ಸರ್ಕಾರ ನಿಂತು ದೊಡ್ಡ ವಿವಾದವನ್ನ ಮಾಡಿತ್ತು. ಇದೀಗ ಕೇರಳ ಸರ್ಕಾರದಿಂದ ಕನ್ನಡ ವಿರೋಧಿ ನೀತಿಯನ್ನ ಅನುಸರಿಸಲಾಗ್ತಿದೆ ಅಂತೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಹೊಸ ರೂಲ್ಸ್ ಅನ್ನ ಕೇರಳ ಸರ್ಕಾರ ತಂದಿದೆ. ಕನ್ನಡದ ಬದಲು ಪ್ರಥಮ ಭಾಷೆ ಮಲಯಾಳಂ ಜಾರಿ ಮಾಡೋದಕ್ಕೆ ಹೊರಟಿದೆ. ಸರ್ಕಾರದ ನಡೆಯನ್ನ ರಾಜ್ಯ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸ್ತಾ ಇದೆ. ಕನ್ನಡಿಗರು ಕೂಡ ಈ ಬಗ್ಗೆ ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಸರಗೋಡಿನಲ್ಲಿರುವಂತಹ ಕನ್ನಡಿಗರಿಗೆ ಇದರಿಂದ ಅನ್ಯಾಯವಾಗ್ತಾ ಇದೆ. ಅಂದ್ರೆ ಆಡಳಿತಾತ್ಮಕವಾಗಿ ಅವರು ಕೇರಳಕ್ಕೆ ಸೇರಿರಬಹುದು, ಆದರೆ ಭಾವನಾತ್ಮಕವಾಗಿ ನಮ್ಮ ಕರ್ನಾಟಕದ ಸಂಸ್ಕೃತಿ ಪರಂಪರೆ ಇದನ್ನೆಲ್ಲ ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಅವರ ಮಾತೃಭಾಷೆ ಕನ್ನಡವೇ ಆಗಿದೆ. ಹಾಗಾಗಿ ಕಾಸರಗೋಡಿನ ಕನ್ನಡಿಗರಿಗೆ ಇದರಿಂದ ಅನ್ಯಾಯವಾಗ್ತಾ ಇದೆ. ಕನ್ನಡ ಭಾಷಾ ಕಲಿಕೆಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಗಡಿ ಅಭಿವೃದ್ಧಿ ಪ್ರಾಧಿಕಾರದಿಂದಲೂ ಪತ್ರವನ್ನ ಬರೆಯಲಾಗಿದೆ. ಕೇರಳ ರಾಜ್ಯಪಾಲರು ಬಿಲ್ಗೆ ಸಹಿಯನ್ನ ಹಾಕಬಾರದು ಅಂತ ಹೇಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ತಂಗಡಗಿ ಶಿವರಾಜ್ ತಂಗಡಗಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ವಿಚಾರ ತಿಳ್ಕೊಂಡು ಮಾತಾಡ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹಾಗೇನೆ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಸಂವಿಧಾನ ಕೂಡ ಇದನ್ನೇ ಹೇಳುತ್ತೆ, ಅಂದ್ರೆ ಮಾತೃಭಾಷೆಗೆ ಫಸ್ಟ್ ನಾವು ಪ್ರಿಫರೆನ್ಸ್ ಅನ್ನ ಕೊಡಬೇಕು ಅಂತ ಹೇಳಿ. ಆದರೆ ಕೇರಳ ಸರ್ಕಾರ ಇದನ್ನು ಮೀರಿ ಕಾನೂನನ್ನ ತರೋಕೆ ಹೊರಟಿದೆ. ಅಲ್ಲಿ ಮಸೂದೆ ರೂಪದಲ್ಲಿ ಇದಕ್ಕೆ ರಾಜ್ಯಪಾಲರು ಅಂಕಿತವನ್ನ ಇದುವರೆಗೂ ಹಾಕಿಲ್ಲ, ಹಾಕಬಾರದು ಅಂತ ಹೇಳಿ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ. ಮಲಯಾಳಂ ಭಾಷೆ ಅಧಿನಿಯಮ 2025 ವಿಧಾನಸಭೆಯಲ್ಲಿ ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ಏನಂತಂದ್ರೆ ನಮ್ಮ ಗಡಿನಾಡು ಭಾಗದೊಳಗೆ ಕನ್ನಡಿಗರಿಗೆ ತೊಂದರೆ ಆಗುವಂತ ಕೆಲಸ ಆಗುತ್ತೆ ಈ ಬಿಲ್ನಿಂದ. ಅಲ್ಲಿ ಕನಿಷ್ಠ ಕೇರಳ ಭಾಗ ಗಡಿ ಭಾಗದೊಳಗೆ, ಅದು ವಿಶೇಷವಾಗಿ ಕಾಸರಗೋಡದಲ್ಲಿ ಕನಿಷ್ಠ 7.5 ಲಕ್ಷ ಕನ್ನಡಿಗರು ವಾಸವನ್ನು ಮಾಡ್ತಾ ಇದ್ದಾರೆ. ಅದರೊಳಗೆ 210 ಕನ್ನಡ ಶಾಲೆಗಳು ಅಲ್ಲಿ ಇದಾವೆ. ಅದಕ್ಕೆ ಈ ಭಾಷೆಯಿಂದ ನಮ್ಮ ಕರ್ನಾಟಕದ ಜನರಿಗೆ ಕನ್ನಡಿಗರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನಮ್ಮ ಸಂವಿಧಾನ ಆರ್ಟಿಕಲ್ 350B ಪ್ರಕಾರ ಭಾಷೆ ಅಲ್ಪಸಂಖ್ಯಾತರ ರಕ್ಷಣೆಗೆ ರಾಷ್ಟ್ರಪತಿಗಳು ಕೇರಳ ಕಾಸರಗೋಡು ಭಾಷಾ ನಿರ್ದೇಶಕನು ಕೂಡಲೇ ನೇಮಕ ಮಾಡಿಸ್ಬೇಕು, ಕಳಿಸಿ ಸಮಗ್ರ ವರದಿಯನ್ನು ತರಿಸಿಕೊಂಡು ಕೇರಳ ಕರ್ನಾಟಕ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರದಿಂದ ಅಭಿಪ್ರಾಯನ ಪಡೆದುಕೊಳ್ಬೇಕು. ಆ ಭಾಗದ ಜನರಿಗೆ ಕನ್ನಡಿಗರಿಗೆ ಅನ್ಯಾಯ ಆಗಕ್ಕೆ ಕೊಡಬಾರ್ದು. ಆ ಭಾಷೆ ಆ ಬಿಲ್ ತಂದಿರೋದ್ರಿಂದ ಆ ಭಾಗದ ನಮ್ಮ ಜನರಿಗೆ ತೊಂದರೆ ಆಗಕ್ಕೆ ನಾವು ಕೊಡೋದಿಲ್ಲ. ಅದಕ್ಕೆ ಕೇರಳ ರಾಜ್ಯಪಾಲರು ಈ ಬಿಲ್ ವ್ಯಾಪ್ತಿಯಲ್ಲಿ ಇದು ಅಫೆಕ್ಟ್ ಆಗುತ್ತೆ. ಮಲಯಾಳಂ ಕಲಿಬೇಕು ಅಂತ ಹೇಳಿ ಕನ್ನಡದವರಿಗೆ ಭಾಷಿಕರಿಗೂ ಒತ್ತಡ. ಅದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿ ತಗೊಂಡು ಆಮೇಲೆ ಪ್ರತಿಕ್ರಿಯೆ ಮಾಡಿಸಿ. ವ್ಯಾಪ್ತಿಯಲ್ಲಿ ಇದು ಅಫೆಕ್ಟ್ ಆಗುತ್ತೆ. ಮಲಯಾಳಂ ಕಲಿಬೇಕು ಅಂತ ಹೇಳಿ ಕನ್ನಡದವರಿಗೆ ಭಾಷಿಕರಿಗೂ ಒತ್ತಡ. ಅದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿ ತಗೊಂಡು ಆಮೇಲೆ ಪ್ರತಿಕ್ರಿಯೆ ಮಾಡಿಸಿ. ಕೇರಳದ ಶಾಲೆಗಳಲ್ಲಿ ಈಗ ಮಲಯಾಳಂನ ಪ್ರಥಮ ಭಾಷೆ ಮಾಡೋದಕ್ಕೆ ಕೇರಳ ಸರ್ಕಾರ ಹೊರಟಿದೆ. ಅದರಲ್ಲೂ ಕಾಸರಗೋಡು ಗಡಿ ಭಾಗದಲ್ಲಿ ಶಾಲೆಗಳಿಗೆ ಕೇರಳ ಸರ್ಕಾರದ ಈ ಮಸೂದೆಯಿಂದಾಗಿ ಅನ್ಯಾಯವಾಗುತ್ತೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಆಲ್ರೆಡಿ ಎಕ್ಸ್ನಲ್ಲಿ ಸಿದ್ದರಾಮಯ್ಯ ಅವರು ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿನ ರಾಜ್ಯಪಾಲರು ಇನ್ನೂ ಅಂಕಿತವನ್ನು ಹಾಕಿಲ್ಲ, ಹಾಗಾಗಿ ಹಾಕಬಾರದು ಅಂತಲೂ ಕೂಡ ಪತ್ರಗಳನ್ನು ಬರೆಯಲಾಗಿದೆ. ಇನ್ನು ಕೇರಳ ಸಿಎಂನ ಈ ನಡೆಗೆ, ಈ ಮಸೂದೆ ವಿಷಯವಾಗಿ ಕನ್ನಡಿಗರು ಕೂಡ ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಕೇರಳದ ಶಾಲೆಗಳಲ್ಲಿ ಸುಮಾರು ಒಂದು 70% ಅಷ್ಟು ಮಕ್ಕಳು ಮಾತೃಭಾಷೆ ಕನ್ನಡನೇ ಆಗಿದ್ರೂ ಕೂಡ ಮಲಯಾಳಂ ಪ್ರಥಮ ಭಾಷೆಯಾಗಿ ಕಲಿಬೇಕು ಅಂತೇಳಿ ಸರ್ಕಾರ ಕಡ್ಡಾಯವಾಗಿ ಮಸೂದೆಯನ್ನು ಜಾರಿ ತರ್ತಿರೋದ್ರಿಂದ ಸಹಜವಾಗಿ ಆಕ್ರೋಶ ವ್ಯಕ್ತವಾಗ್ತಿದೆ. ಇನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ಹಾಗೇನೆ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನಮರದ ನ್ಯೂಸ್ 18 ಜೊತೆ ಈ ಬಗ್ಗೆ ಮಾತಾಡಿದ್ದಾರೆ. ಕೇರಳ ಸರ್ಕಾರದ ಕನ್ನಡ ವಿರೋಧಿ ನಡೆಯನ್ನ ಖಂಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಕೇರಳದಲ್ಲಿ ಮಲಯಾಳಂನ ಕಡ್ಡಾಯ ಮಾಡಬೇಕು ಅಂತ ಹೇಳಿ ಕೇರಳ ಸರ್ಕಾರ ಸಿಎಂ ಅವ್ರ ನೇತೃತ್ವದ ವಿಧಾನಸಭೆಯಲ್ಲಿ 2017 ಮಂಡನೆ ಮಾಡಿತ್ತು ಸರ್. ಇದು ಅವಾಗ ಅದು ಆಗ್ಲಿಲ್ಲ ಸರ್. ಅದ್ರ ನಂತರ 2025 ಸಿಎಂ ಮಲಯಾಳಿ ಕಡ್ಡಾಯ ಮಾಡಬೇಕು ಕನ್ನಡ ಶಾಲೆಗಳಲ್ಲಿ ಅನ್ನಂತ ಮಾತನ್ನ ಮೊನ್ನೆ ಅವರು ಮಾಡಿ ಇದನ್ ಮಾಡ್ಯಾರ, ಮಂಡನೆ ಮಾಡಿ ಪಾಸ್ ಮಾಡಿದ್ದಾರೆ ಸರ್. ಆದ್ರೆ ಈಗ ಏನಾಗೈತಿ ಅಂತ ಹೇಳಿದ್ರೆ ಅಲ್ಲಿಯ ನಮ್ಮ ಕಾಸರಗೋಡಿನ ಎಲ್ಲ ಕನ್ನಡಿಗರು ಸುಮಾರು 90-95% ಕನ್ನಡಿಗರು ಸಂಪೂರ್ಣವಾಗಿ ಕನ್ನಡ ಮಾತಾಡ್ತಾರೆ ಮತ್ತು ಕನ್ನಡ ಶಾಲೆಗಳನ್ನ ನಡೆಸ್ತಾ ಇದ್ದಾರೆ ಇಲ್ಲಿ. ನಾವು ಅದ್ರ ಪರವಾಗಿ ಅದರ ಒಂದು ಕನ್ನಡದ ಸಲುವಾಗಿ ನಾವು ಈ ಹಿಂದೆ ಕೇರಳದ ಸಿಎಂ ಅವ್ರನ್ನ ಭೇಟಿಯಾಗಿದ್ವಿ ಸರ್. ಅದ್ರ ಜೊತೆಗೆ ವಿಧಾನಸಭಾ ಅಧ್ಯಕ್ಷರನ್ನು ಭೇಟಿಯಾಗಿದ್ವಿ ಮತ್ತು ವಿರೋಧ ಪಕ್ಷದ ನಾಯಕರನ್ನು ಭೇಟಿಯಾಗಿದ್ವಿ.
ಅವಾಗ ನಮಗೆಲ್ಲದಕ್ಕನ್ನು ನಾವು ಒಂದು 5-6 ಕೊಟ್ಟಿದ್ವಿ. ಇದು ಒಂದು ಮಲಯಾಳಂ ಕಡ್ಡಾಯ ಮಾಡಬಾರದು, ಕನ್ನಡ ಶಾಲೆಗಳು ಪೂರ್ಣವಾಗಿ ನಡಿಬೇಕು ಅನ್ನೋದಂಥದ್ದು ಮಾಡಿದ್ವಿ. ಕಾಸರಗೋಡಿನಲ್ಲಿ ಎಲ್ಲ ಹೋರಾಟಗಾರರ ಫಲದಿಂದ ಮೊನ್ನೆ ನಮಗೆ ರಾಜ್ಯಪಾಲರು ಸಮಯ ಕೊಟ್ಟಿದ್ರು 7ನೇ ತಾರೀಕಿಗೆ. ಕಾಸರಗೋಡಿಗೆ ಬಂದಾಗ ನಾವು ಭೇಟಿ ಆಗ್ತೇವೆ. ಸುಮಾರು 1 ತಾಸು ಗಂಟಲಿನೂ ಚರ್ಚೆ ಆಯ್ತು. ನಾವೆಲ್ಲದನ್ನು ಸವಿಸ್ತರವಾಗಿ ಈ ರೀತಿ ಆಗಬಾರದು ಅಂತ ಹೇಳಿದ್ವಿ. ನಿನ್ನೆ ಸನ್ಮಾನ್ಯ ನಾವು ಮೊನ್ನೆ 7ನೇ ತಾರೀಕಿಗೆ ನಮ್ಮ ಕರ್ನಾಟಕದ CM ಆದಂತ ಸಿದ್ದರಾಮಯ್ಯ ಸಾಹೇಬ್ರನ್ನು ಸಹ ನಾವು ಭೇಟಿಯಾಗಿದ್ದೇವೆ. ಅದಕ್ಕೆ ಗಡಿ ಭಾಗದಲ್ಲಿ ಭಾಷೆಯನ್ನ ಹೇಗೆ ಕಲಿಸಬೇಕು ಎಂಬುದರ ಬಗೆಗೆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾದ ಸೂಚನೆಗಳಿವೆ. ಆದರೆ ಯಾವ ರಾಜ್ಯಗಳು ಕೂಡ ಸಂವಿಧಾನವನ್ನು ಪಾಲಿಸ್ತಾ ಇಲ್ಲ. ಈಗ ಬಹಳ ಮುಖ್ಯವಾಗಿ ಗಡಿ ಭಾಗದಲ್ಲಿರುವ ಭಾಷೆಯ ಸಮಸ್ಯೆ ಬಂದಾಗ ದೇಶದ ರಾಷ್ಟ್ರಪತಿಗಳು ಅಲ್ಲಿಗೆ ಒಬ್ರು ಲ್ಯಾಂಗ್ವೇಜ್ ಡೈರೆಕ್ಟರ್ ಅನ್ನ, ಭಾಷಾ ನಿರ್ದೇಶಕರನ್ನ ತಕ್ಷಣ ಕಳಿಸಿ ಇವ್ಯಾಲ್ಯೂಯೇಷನ್ ಮಾಡಬೇಕು. ಈ ರಾಜ್ಯಗಳ ಜಗಳದಿಂದ ಏನಾಗ್ತದೆ ಅಂತಂದ್ರೆ 2 ರಾಜ್ಯಗಳ ಜನರು ಕೂಡ ಸಫರ್ ಆಗ್ತಾರೆ. ಹಾಗಾಗಿ ಕೇಂದ್ರ ಸರ್ಕಾರ ರಾಷ್ಟ್ರಪತಿಯವರನ್ನ ಅಥವಾ ನಾವು ಬಂದಿದ್ವಿ ಈಗಾಗಲೇ 2 ಪತ್ರಗಳನ್ನ ನಾವು ರಾಷ್ಟ್ರಪತಿಗಳಿಗೆ ಬರೆಸಿ ಲ್ಯಾಂಗ್ವೇಜ್ ಡೈರೆಕ್ಟರ್ನ ಮಾಡಬೇಕು. ಮತ್ತು ಗಡಿ ಭಾಗದಲ್ಲಿ ಕನ್ನಡ ಮಾತಾಡೋರಿದ್ರೆ, ತಮಿಳು ಮಾತಾಡೋರಿದ್ರೆ, ಮರಾಠಿ ಮಾತಾಡೋರಿದ್ರೆ ಅವರಿಗೆ ಅವರ ಭಾಷೆಯನ್ನ ಕಲಿಯುವಂತ ಅವಕಾಶವನ್ನ ಸಂವಿಧಾನ ಕೊಟ್ಟಿದೆ. ಅದನ್ನ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಪಾಲಿಸಬೇಕು ಅಂತ ನಮ್ದು. ಹಾಗಾಗಿ ಈಗ ಕೇರಳ ಮಾತ್ರ ಅಲ್ಲ, ಈಗ ಬೆಳಗಾವಿನಲ್ಲಿ ಕೂಡ ಮರಾಠಿ ಅವರು ಇದ್ದಾರೆ. ಅದು ಸಮಸ್ಯೆ ನಮಗೆ ಅಲ್ವಾ? ಅದು ಕೂಡ ಅವರು ಅದನ್ನೇ ಕೇಳುದವರು, ನಮಗೆ ಪ್ರಥಮ ಭಾಷೆಯಾಗಿ ಮರಾಠಿಯನ್ನ ಓದ್ಲಿಕ್ಕೆ ಅವಕಾಶ, ಆದ್ರೆ ತಾವು ಕೊಡುದಿಲ್ಲ ಅವರಿಗೆ, ನೀವು ಇಲ್ಲಿ ಕನ್ನಡ ಕಲಿಬೇಕು ಅಂತ ಹೇಳ್ತೀವಿ. ಹಾಗಾಗಿ ಇದಕ್ಕೆ ಒಂದು ಸರಿಯಾದ ಲ್ಯಾಂಗ್ವೇಜ್ ಪಾಲಿಸಿಯನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಒಟ್ಟು ಸೇರಿ ಲೋಕಸಭೆ ರೂಪಿಸಬೇಕು. ಜನಗಳು ಜಗಳಾಡುವುದು ಅಷ್ಟು ಸರಿಯಾದ ಕ್ರಮ ಅಲ್ಲ. ಮತ್ತು ಒಬ್ಬ ಕನ್ನಡ ಮಾತಾಡುವವನಿಗೆ ಅವನು ಕೇರಳದಲ್ಲಿರ್ಲಿ ಅಥವಾ ಗಡಿಭಾಗದಲ್ಲಿರ್ಲಿ ಅವನಿಗೆ ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಓದ್ಲಿಕ್ಕೆ ಅವಕಾಶಗಳನ್ನು ಕೊಡ್ಬೇಕು. ಈಗ ನಮ್ಮಲ್ಲಿ KPSC ಶಾಲೆಗಳಲ್ಲಿ ಏನಾಗ್ತಾ ಇದೆ, ಈಗ 2 ಭಾಷೆಯ ಅವಕಾಶಗಳನ್ನು ಕೊಟ್ಟಿದೆ ಸರ್ಕಾರ. ಆದ್ರೆ ನಾವಲ್ಲಿ ಸರ್ವೆ ಮಾಡಿದಾಗ ಎಲ್ಲರೂ ಮೊದಲ ಭಾಷೆಯಾಗಿ ಇಂಗ್ಲಿಷ್ ಅನ್ನೇ ಓದ್ತಾ ಇದ್ದಾರೆ. 2ನೇ ಭಾಷೆಯಾಗಿ ಕನ್ನಡ ಕಲಿಯುವಾಗ ಅಷ್ಟರ ಪ್ರಾಮುಖ್ಯತೆಯನ್ನು ಕನ್ನಡಕ್ಕೆ ಕೊಡ್ತಾ ಇಲ್ಲ. ಇದೇ ವಿಚಾರವಾಗಿ ಈ ಕ್ಷಣದ ಅಪ್ಡೇಟ್ ಇಂದ ತಿಳ್ಕೊಳ್ಳೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಬೆಳಗ್ಗೆಯಿಂದಲೂ ನಿರಂತರವಾಗಿ ನಾವು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಆ್ಯಂಡ್ ರಾಜ್ಯ ಸರ್ಕಾರ ಕೂಡ ಕೇರಳ ಸರ್ಕಾರದ ಈ ಕ್ರಮವನ್ನು ತೀವ್ರ ರೀತಿಯಲ್ಲಿ ಖಂಡಿಸ್ತಾ ಮುಂದೆ ಕಾನೂನಾತ್ಮಕವಾಗಿ ಯಾವ ಥರ ಇದಕ್ಕೆ ತಡೆ ಒಡ್ಬೇಕು, ರಾಜ್ಯಪಾಲರಿಂದ ಅಂಕಿತ ಹಾಕೋ ನಿಟ್ಟಿನಲ್ಲಿ ತಪ್ಪಿಸುವಂಥ ಕ್ರಮಗಳನ್ನು ಅನುಸರಿಸ್ತಾ ಇದೆ. ಸೊ ಈಗ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಪತ್ರ ಎಲ್ಲ ಬರೆದಿದ್ದಾಗಿದೆ. ಈಗ ಸರ್ಕಾರದ ಮುಂದಿನ ನಡೆ ಏನು ಕರ್ನಾಟಕ ಸರ್ಕಾರದ್ದು? ಶರ್ಮಿತಾ, ಮೊದಲನೇದಾಗಿ ಇದನ್ನು ಖಂಡಿಸಬೇಕು. ಈಗಾಗಲೇ ಖುದ್ದು ಕರ್ನಾಟಕದ ಪರವಾಗಿ CM ಸಿದ್ದರಾಮಯ್ಯನವರು ಖಂಡಿಸಿದ್ದಾರೆ. ಜೊತೆಗೆ ಒಂದು ನಿಯೋಗವನ್ನು ಕಳಿಸಿ ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿಯನ್ನ ಮಾಡಿದ್ದಾರೆ. ಈ ಮಸೂದೆಯನ್ನ ಅಂಗೀಕಾರ ಮಾಡಬಾರದು, ಅಂಗೀಕಾರ ಮಾಡಿದ್ರೆ ಆಗುವಂಥ ಸಮಸ್ಯೆಗಳನ್ನು ಕೂಡ ಕೇರಳ ರಾಜ್ಯದ ರಾಜ್ಯಪಾಲರಿಗೆ ನಮ್ಮ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ನಿಯೋಗ ಹೋಗಿ ಭೇಟಿಯಾಗಿ ಮನವರಿಕೆಯನ್ನು ಮಾಡಿಕೊಟ್ಟಿದೆ. ಇದುವರೆಗೂ ಕೂಡ ರಾಜ್ಯಪಾಲರು ಇದ್ರ ಬಗ್ಗೆ ಯಾವುದೇ ರೀತಿಯಾಗಿರುವಂಥ ಅಪ್ರೂವಲ್ ಅನ್ನು ಕೊಟ್ಟಿಲ್ಲ. ಕೇರಳ ವಿಧಾನಸಭೆಯಲ್ಲಿ ಮಲಯಾಳಂ ಭಾಷೆ 2025 ಮಸೂದೆ ಪಾಸ್ ಮಾಡಿದ್ದಾರೆ. ಇನ್ನು ಅಂಗೀಕಾರಕ್ಕೆ ಅವರು ವೆಯ್ಟ್ ಮಾಡ್ತಿದ್ದಾರೆ. ಆದರೆ ಇದರಿಂದ ಆಗುವಂಥ ಸಾಧಕ ಬಾಧಕಗಳ ಬಗ್ಗೆ ಕೇರಳ ಸರ್ಕಾರ ಇದುವರೆಗೂ ಕೂಡ ಚರ್ಚೆಗೆ ಮುಂದಾಗಿಲ್ಲ. ಇದೇ ಚರ್ಚೆಯನ್ನು ಇದೀಗ CM ಸಿದ್ದರಾಮಯ್ಯನವರು ಒಂದು ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಿ ಹುಟ್ಟು ಹಾಕಿರುವಂಥದ್ದು. ಒಂದೊಮ್ಮೆ ಗಡಿಭಾಗದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ಕೇರಳದ ಕಾಸರಗೋಡು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮಲಯಾಳಂ ಭಾಷೆ ಪ್ರಥಮ ಭಾಷೆಯಾಗಿ ಜಾರಿ ಆಗಿದ್ದೇ ಆದರೆ, ಕಡ್ಡಾಯವಾಗಿ ಶಾಲೆಗಳಲ್ಲಿ ಅನುಷ್ಠಾನಕ್ಕೆ ಬಂದಿದ್ದೇ ಆದರೆ ಆಗುವಂಥ ಸಮಸ್ಯೆಗಳೇನು ಅನ್ನೋದನ್ನು ಕೇರಳ ಸರ್ಕಾರ ಮನಗಾಣಬೇಕಾಗುತ್ತೆ. ಇನ್ಫ್ಯಾಕ್ಟ್ ಕಾಸರಗೋಡು ಅನ್ನುವಂಥ ಒಂದು ಊರು ಕೇರಳ ರಾಜ್ಯದ ಗಡಿಯ ಒಳಭಾಗಕ್ಕೆ ಬಂದರೂ ಕೂಡ ಅಲ್ಲಿರುವಂಥ ಭಾಷೆ ಆದ್ಯತೆ ಕರ್ನಾಟಕಕ್ಕೆ ಅಂದರೆ ಕನ್ನಡಕ್ಕಿದೆ. ಅಲ್ಲಿರುವಂಥ ಸಾಂಸ್ಕೃತಿಕ ಹಿನ್ನೆಲೆಗಳು ನೋಡ್ತಾ ಹೋದರೆ ಕರ್ನಾಟಕದ್ದಿದೆ. ಅಲ್ಲಿರುವಂಥ ಜನರು ಹೆಚ್ಚಿನದ್ದಾಗಿ ಕನ್ನಡವನ್ನು ಪ್ರೀತಿಸ್ತಾರೆ. 1/4 ಜನ ಕನ್ನಡಿಗರೇ ಆಗಿದ್ದಾರೆ. ಅವರ ಮನೆಯಲ್ಲಿ ಮಾತಾಡುವಂಥ ಭಾಷೆ ಕರ್ನಾಟಕದ್ದೇ ಆಗಿದೆ. ಇದರ ಜೊತೆಗೆ ಕೇವಲ ಕನ್ನಡ ಮಾತ್ರ ಅಲ್ಲ, ಕನ್ನಡದ ಉಪಭಾಷೆಗಳಾಗಿರುವಂಥ ತುಳು, ಬ್ಯಾರಿ, ನಕ್ನಿಕ್ ಮುಂತಾದ ಭಾಷೆಗಳನ್ನು ಕೂಡ ಅಲ್ಲಿ ಮಾತಾಡ್ತಾರೆ. ಸೊ ಹೀಗಾಗಿ ಕನ್ನಡಕ್ಕೆ ಕಡಿವಾಣ ಹಾಕುವ ಮೂಲಕವಾಗಿ ಇಂಥ ಅರೆ ಭಾಷೆಗಳಿಗೂ ಕೂಡ ಅಥವಾ ಉಪಭಾಷೆಗಳಿಗೂ ಕೂಡ ಕಡಿವಾಣ ಬೀಳುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಇದಕ್ಕೆ ಈಗಾಗಲೇ ಸಂವಿಧಾನದಲ್ಲೂ ಕೂಡ ಅವಕಾಶ ಇದೆ ಅನ್ನುವಂಥದ್ದನ್ನು ಖುದ್ದು CM ಸಿದ್ದರಾಮಯ್ಯನವರು ತನ್ನ ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಿದರೆ. ಸಂವಿಧಾನದ 350B ಪರಿಚಯದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಶರ್ಮಿತಾ, ಫಾಲೋ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಆಶಿಕ್.